ಇದು ಕೂಡ ಬಿದ್ದಿಲ್ಲ ಅಂದ್ರೆ ಮದ್ವೆ ಆಗ್ಬಿಡುತ್ತಾ ದೇವ್ರೆ. ಏಯ್ ಸೂಪರ್ ಸೂಪರ್ ಕಣ್ರಿ. ಕಪ್ನಲ್ಲಿ ಬಿತ್ತು. ನೀವ್ ಏನ್ ವಿಷಯ ಅನ್ಕೊಂಡಿದ್ರೋ ಅದು ಫುಲ್ಫಿಲ್ ಆಗತ್ತೆ. ಸೂಪರ್, ನೀವ್ ತುಂಬಾ ಗ್ರೇಟ್ ಕಣ್ರಿ. ನಿಜವಾಗ್ಲೂ ಹಾಗಾದ್ರೆ ಚೆನ್ನಾಗಿರುತ್ತೆ ಕಣ್ರಿ. ನೀವೇನು ತಲೆ ಕೆಡ್ಸ್ಕೊಳ್ಬೇಡ್ರಿ. ನೀವ್ ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ದೀರೋ ಅದನ್ನ ದೇವ್ರು ಹೇಗಾದ್ರೂ ಮಾಡ್ತಾಡಿತಾನೆ. ಇವಾಗ ನೀವು ಮತ್ತೆ ಮಾಮೂಲಿ ಮುಡಿಗ್ ಬಂದ್ರಿ. ಸರಿ ಕಣ್ರಿ, ನಾಳೆನೆ ರಿಜಿಸ್ಟ್ರೇಷನ್, ಬೇಗ ಬಂದ್ಬಿಡಿ. ತುಂಬಾ ಪ್ರೋಸೆಸ್ ಇರುತ್ತೆ ಅಲ್ವಾ? ಸರಿ ಕಣ್ರಿ. ಅಂಡ್ ಒನ್ ಮೋರ್ ಥಿಂಗ್, ನಿಮ್ ಅಣ್ಣನ ಹೆಸರ ಮೇಲೆ ರಿಜಿಸ್ಟ್ರೇಷನ್ ಅಂತಿದ್ದೀರಾ ಅಲ್ವಾ? ನಿಮ್ ಅಣ್ಣಂಗ್ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ಸ್ ಪ್ರೂಫ್ ತಗೊಂಡ್ ಬನ್ನಿ. ಓಕೆ ಕಣ್ರಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ನಿಮಗೆ ಲ್ಯಾಂಡ್ ಸೇಲ್ ಮಾಡೋರು ನಾಳೆ ಒಂದಿನ ಮಾತ್ರ ಇಲ್ಲಿರ್ತಾರೆ. ಆಮೇಲೆ USA ಹೋಗ್ತಾರೆ. ಮತ್ತೆ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಸೊ ಹೇಗಾದ್ರೂ ಮಾಡಿ ನಾಳೆನೆ ರಿಜಿಸ್ಟ್ರೇಷನ್ ಆಗ್ಬೇಕು. ಸರಿ ಕಣ್ರಿ, ಆಗತ್ತೆ. ಹೊರಡೋಣವಾ? ಥ್ಯಾಂಕ್ಸ್ ಕಣ್ರಿ. ಥ್ಯಾಂಕ್ಸ್ ಎಲ್ಲ ಯಾಕ್ರಿ? ನಿಮ್ಮಿಂದ ಈಗ ನನ್ನಲ್ಲಿ ಯಾವುದೋ ಹೊಸ ನಂಬಿಕೆ ಹುಟ್ಟಿದೆ. ಇಟ್ಸ್ ಓಕೆ ಕಣ್ರಿ, ಕೂಲ್. ಹೊರಡೋಣವಾ? ಬಾ. ಚೀಟಿಂಗ್ ಚೀಟಿಂಗ್ ಅಂಕಲ್, ನೀನ್ ಚೀಟಿಂಗ್ ಮಾಡ್ತಿದ್ಯಾ? ಚೀಟಿಂಗ್ ಏನೋ ಚೀಟಿಂಗು? ಈ ಪ್ರಕೃತಿ ವೈದ್ಯಶಾಲೆಗೆ ನೀನ್ ಕರ್ಕೊಂಡ್ ಬಂದಿದ್ದೆ ನಿಂಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ. ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡಿರು. ಗುರುಗಳೇ, ಟ್ರೀಟ್ಮೆಂಟ್ ಶುರು ಮಾಡಿ. ಮಗುಗೆ ಇವತ್ತು ಪಂಚಕರ್ಮ ಆಯುರ್ವೇದ ಮರ್ದನ ಮಾಡಬೇಕು. ಹಾ ಕಷಾಯ ಕುಡಿಸ್ಬೇಕು. ಹಾ ನನಗೇನ್ ಬೇಡ, ನನ್ ಕಷಾಯ ಕುಡಿಯಲ್ಲ. ಏಯ್, ಕುಡಿಲೇಬೇಕು. ಹುಷು. ಮಗು, ನೀನು ಶರ್ಟ್ ಬಿಚ್ಚು. ನಾನ್ ತೆಗಿಯಲ್ಲ. ಯಾಕೆ ಬಿಚ್ಚಲ್ವೋ? ಅಂಕಲ್, ನನಗ್ ಕೋಪ ಬರ್ತಾ ಇದೆ. ಸ್ವಲ್ಪ ನಿಧಾನವಾಗಿ ಹೇಳಿ. ನೀವು ಬಿಡಿ ಅವನನ್ನ. ಮಗು, ಆ ಶರ್ಟ್ ಬಿಚ್ಚು. ನಾನ್ ತೆಗಿಯಲ್ಲ. ಪ್ಲೀಸ್ ಕಂದ, ಶರ್ಟ್ ಬಿಚ್ಚೋ. ಹಾ ಅಂಕಲ್, ನೀನು ಮತ್ತೆ ಈ 4 ಜನ ಶರ್ಟ್ ಬಿಚ್ಚಿದ್ರೆ ನಾನು ಕೂಡ ಬಿಚ್ತೀನಿ. ಇಲ್ಲ ಅಂದ್ರೆ ಬಿಚ್ಚಲ್ಲ. ಬಿಚ್ಚು ಬಿಚ್ಚು. ನೀನ್ ಬಿಚ್ಚಲಿಲ್ಲ ಅಂದ್ರೆ ನಾನು ಕೂಡ ಬಿಚ್ಚಲ್ಲ. ಹ್ಮ್ ಹ್ಮ್ ಚೈನ್ ಕೂಡ ತೆಗಿ ಮಗು. ಆ ಚೈನ್ ನಾನು ಕೊಡು, ನಾನು ಜೋಪಾನವಾಗಿ ಇಟ್ಕೋತೀನಿ. ಅಂಕಲ್, ನಿನಗಂತೂ ನಾನು ಖಂಡಿತ ಕೊಡಲ್ಲ. ಈ ಚೈನ್ನ ನಾನು ನಮ್ಮ ಅಜ್ಜಿಗೆ ಕೊಡ್ತೀನಿ. ರಾಮ್, ಗುರುಗಳೇ, ಈ ಶರ್ಟ್ ಅನ್ನ, ಈ ಚೈನ್ ನ ತಗೊಂಡೋಗಿ ಇವನ ಅಜ್ಜಿಗೆ ಕೊಟ್ಬಾ. ಸರಿ ಗುರುಗಳೇ. ಕೊಡು ಮಗು. ಇದನ್ನ ನಮ್ಮ ಅಜ್ಜಿಗೆ ಕೊಡ್ಬೇಕು. ಓಕೆ ಓಕೆ. ತಗೊಂಡೋಗು. ಅಮ್ಮ, ನಿಮ್ಮ ಮೊಮ್ಮಗನ ಶರ್ಟು ಚೈನು ತಗೊಳ್ಳಿ ಅಮ್ಮ. ನಾನು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂದ್ರೆ ನೀವು ಪ್ಯಾಂಟು ತೆಗೀರಿ. ಪ್ಯಾಂಟ್ ಯಾಕೋ ಬಿಚ್ಚಬೇಕು? ನೀವು ತೆಗೆದ್ರೇನೆ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ. ಅಯ್ಯೋ,
ಎಲ್ರೂ ಬಿಚ್ಚಿ. ಗುರುಗಳೇ. ತಗಿ. ಹ, ಈಗ ನೀವೆಲ್ರು ನಿಮ್ ಬಟ್ಟೆಗಳನ್ನ ತಗೊಂಡ್ ಬಂದು ಇಲ್ಲಿಟ್ಬಿಡಿ. ಇಲ್ಲಿ ವೆರಿ ಗುಡ್. ನೀವೆಲ್ರು ನನ್ನ ಮಾತನ್ನು ಕೇಳ್ತಾ ಇದ್ದೀರಾ, ಅದಕ್ಕೆ ನಾನು ಕೂಡ ಟ್ರೀಟ್ಮೆಂಟ್ನ ಮಾಡಿಸ್ಕೋತೀನಿ. ಐ ಕಷಾಯ ಬಂತು. ಅಯ್ಯೋ ಬಟ್ಟೆ. ನಮ್ ಬಟ್ಟೆಗಳು. ಅಯ್ಯೋ, ಕೃಷ್ಣ ಕೃಷ್ಣ ನಿಂತ್ಕೋ ಕೃಷ್ಣ. ನಿಂತ್ಕೋ ಕೃಷ್ಣ. ಅಯ್ಯೋ ನಮ್ಮ ಬಟ್ಟೆಗಳು ಕೃಷ್ಣ. ನಿಂತ್ಕೋ ಕೃಷ್ಣ. ಕೃಷ್ಣ ಕೃಷ್ಣ ನಿಂತ್ಕೋ ಕೃಷ್ಣ. ಕೃಷ್ಣ ನಮ್ಮ ಬಟ್ಟೆಗಳು ಕೃಷ್ಣ. ನಮ್ ಬಟ್ಟೆಗಳು ಕೃಷ್ಣ. ಕೃಷ್ಣ ಬಟ್ಟೆಗಳು ಕೃಷ್ಣ. ಕೃಷ್ಣ ನಿಂತ್ಕೋ. ನಿಂತ್ಕೋ ಕೃಷ್ಣ. ಹಾ 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 ಅಣ್ಣ ಸರಿರೋ ಕಾಲಿಗೆ ಎಷ್ಟು ಎಣ್ಣೆ ಹಚ್ಚಿದ್ರು ಏನ್ ಯೂಸ್ ಅಣ್ಣ? ಏಯ್, ಆ ರಹಸ್ಯ ನನಗೆ ನಿನ್ಗೆ ಮಾತ್ರ ಗೊತ್ತಿರೋದ್ ಕಣೋ, ಬೇರೆಯವ್ರಿಗೆ ಗೊತ್ತಿಲ್ಲ. ಮುಚ್ಕೊಂಡ್ ಮಾಡು. ಸರಿ. ಅಮ್ಮ ಅಮ್ಮ, ನನ್ನ ಕಾಲು ನಡೆಯೋಕೆ ಆಗ್ತಾ ಇಲ್ಲ. ಇವನ ಓ, ನನ್ನ ಕಾಲು ಸರಿಯಿಲ್ಲ ಅಲ್ವಾ? ಓಕೆ. ಅಂಕಲ್, ನಿಮ್ ಕಾಲ್ ಸರಿ ಇದೆಯಾ? ಅಯ್ಯೋ, ಎಷ್ಟು ಪ್ರಯತ್ನ ಮಾಡಿದ್ರು ಆಗಲ್ಲ ಅಂತ ಎಷ್ಟೋ ದೊಡ್ಡ ದೊಡ್ಡ ಡಾಕ್ಟರ್ಗಳು ಹೇಳಿದ್ದಾರೆ. ಹೌದಾ? ಏನ್ ಮಾಡೋಕ್ಕಾಗುತ್ತೆ? ಎಷ್ಟು ಟ್ರೈ ಮಾಡಿದ್ರು ಪ್ರಯೋಜನ ಇಲ್ಲ. ಯಾವಾಗ ಸರಿ ಹೋಗುತ್ತೋ ಏನೋ. ಸರಿಯಾಗಿಲ್ಲ ಅಂದ್ರೆ ಹೀಗೆ ಜೀವನ ಹೆಂಗ್ ನಡೆಸ್ತೀನೋ ಏನೋ. ಏನ್ ಮಾಡೋಕ್ಕಾಗುತ್ತೆ? ಎಲ್ಲ Uncle. ನನ್ನ ಹಣೆ ಬರ. ನಿಮಗ್ ನಿಜವಾಗ್ಲೂ ನೋವಾಗೋದಿಲ್ವಾ? ಐ. ಒಂಚೂರು ನೋವಾಗ್ತಿಲ್ವಾ? ಹೇಗೆ? ಅಂಕಲ್, ನಿಜವಾಗ್ಲೂ ನಿಮ್ ಕಾಲಿಗೆ ನೋವಾಗ್ತಿಲ್ವಾ? ನೀನ್ ನೋಡ್ತಿರೋ ಅವತಾರ ನನ್ ಕಣ್ಣಿಗೆ ಕಾಣಿಸ್ತಿದೆ, ಆದ್ರೆ ಕಾಲು ಕಾಣಿಸ್ತಿಲ್ಲ. ಅಯ್ಯೋ ಪಾಪ. ಹೇ, ಅಲ್ಲಿ ನೋಡಿ, ಅಲ್ಲಿದ್ದಾನೆ. ಹಿಡ್ಕೊಳ್ಳಿ. ಅಂಕಲ್, ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಿಮ್ ಕಾಲ್ ಸರಿ ಮಾಡ್ತೀನಿ. ಅವ್ರು ಬಂದ್ರೆ ನಾನು ಈ ಕಡೆ ಹೋದೆ ಅಂತ ಹೇಳ್ಬೇಡಿ. ಇನ್ನು ಎಣ್ಣೆ ಹಚ್ಲಾ? ಏಯ್ ನಾಯಿ, ಅಚ್ಚು. ಅಯ್ಯೋ ನಿನ್ನ ಏ ಬುಸ್ಸು, ಏನೇ ಅವತಾರ? ನನ್ನ ಅವತಾರನ ತೆಗೆದು ಪಕ್ಕಕ್ಕಿಡು. ಅಲ್ಲಿ ಒಬ್ರು ಕಷಾಯ ರೆಡಿ ಮಾಡ್ತಿದ್ದಾರೆ. ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನಿನ್ನ ಕೊಟ್ಟು ಮದ್ದನ್ನ ಅದರಲ್ಲಿ ಮಿಕ್ಸ್ ಮಾಡು. ಹೋಗು.
ಏನಮ್ಮ ಏನ್ ಹುಡುಕ್ತಿದ್ದೀರಾ? ನನ್ ಬಂಗಾರದ ಬಳೆ ಕಳೆದೋಗಿದೆಮ್ಮ. ಬಂಗಾರದ ಬಳೆನಾ? ಹೌದಮ್ಮ, ಸ್ವಲ್ಪ ಹುಡುಕ್ ಕೊಡ್ತೀರಾ? ಹಾ ಸರಿ. ಅಮ್ಮ, ಹಾ ನನ್ ಬಳೆ ಸಿಕ್ತಮ್ಮ. ಸರಿನಮ್ಮ. ಇದು ಕೂಡ ಫೇಲ್ ಆಗುತ್ತೆ. ಗುಡ್ ಮಾರ್ನಿಂಗ್ ಅಪರ್ಣಾ. ಗುಡ್ ಮಾರ್ನಿಂಗ್. ಕೃಷ್ಣ ನಿಂತ್ಕೋ, ಕೃಷ್ಣ ನಿಂತ್ಕೋ, ಬಟ್ಟೆ ಕೃಷ್ಣ ನಿಂತ್ಕೋ, ಕೃಷ್ಣ ಕೃಷ್ಣ ಅಲ್ವಾ ಅದು? ಸಾರಿ ಅಮ್ಮ. ಅಪರ್ಣಾ, ಗುರುಗಳು ಕರೀತಿದ್ದಾರೆ. ಹಾ ಬರ್ತಿದ್ದೀನಿ. ಸಾರಿ ಅಮ್ಮ. ಹುಡುಗಿ ಯಾರೋ ಏನೋ ಲಕ್ಷಣವಾಗಿದ್ದಾಳೆ. ನಮ್ಮ ಬಟ್ಟೆ ಕೊಡು ಕೃಷ್ಣ, ಕೃಷ್ಣ ಪ್ಲೀಸ್ ಕೃಷ್ಣ. ನಾನ್ ಕೊಡಲ್ಲ ಅಂದ್ರೆ ಕೊಡಲ್ಲ. ಅವರು ನನಗ್ ಚೀಟ್ ಮಾಡಿದ್ರು. ಕೃಷ್ಣ ಕೃಷ್ಣ ಪ್ಲೀಸ್ ಕೃಷ್ಣ, ಅರ್ಥ ಮಾಡ್ಕೋ. ಐ ಸುಂದರಿ, ಏನಾಯ್ತು? ನೋಡು ಅಪರ್ಣ, ಈ ಕೃಷ್ಣ ನಮ್ಮವ್ರ ಬಟ್ಟೆನೆಲ್ಲ ತಗೊಂಡ್ ಬಂದು ಮರ ಹತ್ ಕುತ್ಕೊಂಡಿದ್ದಾನೆ. ನೀವ್ ಹೋಗಿ, ನಾನ್ ತಗೊಂಡ್ ಬರ್ತೀನಿ. ಕೆಳಗ್ ಬನ್ನಿ. ನಾನ್ ಬರಲ್ಲ ಸುಂದರಿ. ನೀವು ಕೆಳಗ್ ಬರ್ಲಿಲ್ಲ ಅಂದ್ರೆ ಇಲ್ಲಿ ಟ್ರೀಟ್ಮೆಂಟ್ಗೋಸ್ಕರ ಬಂದಿರೋ ತುಂಬಾ ಜನಕ್ಕೆ ಟ್ರೀಟ್ಮೆಂಟ್ ಸಿಗದೆ ತೊಂದ್ರೆ ಆಗುತ್ತೆ. ಹೌದಾ? ಯಾರಿಗಾದ್ರೂ ಟ್ರೀಟ್ಮೆಂಟ್ ಲೇಟ್ ಆಗಿ ಏನಾದ್ರೂ ಆದ್ರೆ? ಅಯ್ಯೋ, ಯಾರಿಗೂ ಏನೂ ಆಗ್ಬಾರ್ದು. ನಾನ್ ಕೆಳಗ್ ಬರ್ತೀನಿ ಇರು. ರಾಮ್, ಹಾ ಅಪರ್ಣಾ, ಇದನ್ನೆಲ್ಲ ತಗೊಂಡ್ ಹೋಗಿ. ಸರಿ. ನಿಧಾನ. ಅವ್ರು ನನ್ಗೆ ಚೀಟಿಂಗ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ನಿಮ್ಗೋಸ್ಕರನೇ ಅಲ್ವಾ? ನನಗ್ಯಾಕೆ? ನಾನ್ ಚೆನ್ನಾಗೇ ಇದ್ದೀನಲ್ವಾ? ಚೆನ್ನಾಗಿದ್ರು ಸರಿ. ಇಲ್ಲೇನಾದ್ರೂ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಫ್ಯೂಚರ್ನಲ್ಲಿ ನಿಮ್ಗೆ ಯಾವ ಥರದ ಆರೋಗ್ಯ ಸಮಸ್ಯೆನೂ ಬರಲ್ಲ. ಆದ್ರೂ ಸರಿ, ನಾನು ಆ ಕಷಾಯ ಕುಡಿಯಲ್ಲ. ಅದು ತುಂಬಾ ತುಂಬಾ ಕಹಿ ಇರುತ್ತೆ. ಹಾಗೆ ಹೇಳ್ಬಾರ್ದು. ಬನ್ನಿ ಬನ್ನಿ.
ಇವತ್ತು ನೀನು ಬರ್ಲಿಲ್ಲ ಅಂದಿದ್ರೆ ಈ ಹುಡುಗಂಗೆ ಚಿಕಿತ್ಸೆ ಮಾಡಕ್ಕಾಗ್ತಿರ್ಲಿಲ್ಲ. ಅಪರ್ಣ, ಭಾನುವಾರ ಮಾತ್ರ ಸೇವೆ ಮಾಡಕ್ ಬರ್ತೀಯಾ? ದಿನಾಲೂ ಯಾಕೆ ಬರಲ್ಲ? ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೊರಕ್ಕಾಗ್ದಷ್ಟು ಭಾರ ಹೊರ್ತಿದ್ಯಾ. ಸುಂದರಿ, ನೀನ್ ಯಾವ್ದೋ ಬಾರನ್ ಹೊರ್ತಾ ಇದೀಯಂತೆ. ನಿನ್ ಕೈಯಲ್ಲಿ ಆಗ್ಲಿಲ್ಲ ಅಂದ್ರೆ ನಾನು ಆ ಬಾರನ್ ಹೊರ್ತೀನಿ. ನನಗೆ ತುಂಬಾ ಶಕ್ತಿ ಇದೆ. ಅವಾಗ್ಲೇ ತಯಾರು ಮಾಡಿದ ಕಷಾಯ ನೆಲದ ಪಾಲಾಯ್ತಮ್ಮ. ನೀನೇ ಹೋಗಿ ಕಷಾಯ ಮಾಡಮ್ಮ. ಇಲ್ಲಿ ಕೂತ್ಕೋ ಮಗು. ಊರ್ವಶಿನ ಕೇಸ್ ಮಾಡ್ತಿರೋ ಸನ್. ಈ ಹಾಲ್ ತಗೊಳ್ಳಿ. ಇತ್ತೀಚೆಗೆ ತುಂಬಾ ಸಣ್ಣ ಆಗ್ತಿದೀಯಾ. ಅತ್ತೆ, ನೀವು ಕಣ್ಣಿನ ಡಾಕ್ಟರ್ ಹತ್ರ ತೋರ್ಸ್ಕೊಳ್ಳಿ. ನೀನ್ ಕುಡಿಯಮ್ಮ. ಇವನಕ್ ಮತ್ತೆ ಬಂದ. ಏನಜ್ಜ ಹಂಗ್ ನೋಡ್ತಿದ್ಯಾ? ಇವನ್ ಯಾಕೆ ಮತ್ತೆ ಬಂದ ಅನ್ಕೋತಿದ್ಯಾ? ಏನಿಲ್ಲ ಅಜ್ಜಯ್ಯ, ಅವಾಗ ನಾಚ್ಕೊಂಡು ಹೋಗ್ತಾ ಹೋಗ್ತಾ ನನ್ನ ಫೋನ್ ಇಲ್ಲೇ ಮರ್ತು ಹೋಗಿದ್ದೆ. ತಗೊಂಡ್ ಹೋಗೋಣ ಅಂತ ಬಂದೆ ಅಷ್ಟೇ. ನಿಜ ಹೇಳು ಬಾವಾ, ಫೋನ್ ಬೇಕು ಅಂತಾನೆ ಮರ್ತ್ ಹೋದೆ ಅಲ್ವಾ? ಹೌದು. ಯಾಕೆ ಬಾವಂಗ್ ಹಾಕಿ ಕೇಳ್ತಿದ್ಯಾ? ಪರವಾಗಿಲ್ಲ ಅತ್ತೆ. ಅದ್ ಸರಿ, ನನ್ನ ಅಪ್ಪು ಎಲ್ಲಿ? ಅಪ್ಪು, ನಾನ್ ಹೇಳಿಲ್ವಾ ಬಾವಾ ಅಕ್ಕನ್ ನೋಡಕ್ಕೆ ಬಂದಿದ್ದು ಅಂತ? ಅಪರ್ಣ ಮನೇಲಿಲ್ಲ. ನೀನ್ ಆ ದರಿದ್ರ ನಾಚಿಕೆನ ನಿಲ್ಸಿ ಮನೆಗೆ ಹೋಗು. ಹೋಗ್ತೀನಿ. ಎಲ್ಲಿಗೆ ಹೋದ್ಲು ನನ್ನ ಅಪ್ಪು? ಇವತ್ತು ಭಾನುವಾರ ಅಲ್ವಾ? ಪ್ರತಿ ಭಾನುವಾರ ಪ್ರಕೃತಿ ವೈದ್ಯ ಶಾಲೆಗೆ ಹೋಗಿ ಸೇವೆ ಮಾಡೋದು ಅವಳಿಗೆ ಅಭ್ಯಾಸ. ಅಲ್ಲಿಗೆ ಹೋಗಿದಾಳಪ್ಪ. ಅವನು ನಮ್ಮೂರಲ್ಲಿರೋ ಪ್ರಕೃತಿ ವೈದ್ಯಶಾಲೆಗೆ ಟ್ರೀಟ್ಮೆಂಟ್ಗೋಸ್ಕರ ಸಿಟಿಯಿಂದ ಬಂದಿದ್ದಾರಂತೆ ಅಣ್ಣ. ಪ್ರಕೃತಿ ವೈದ್ಯಶಾಲೆಗ ಮದ್ವೆಗೆ ಅಂತ ಮುಹೂರ್ತ ಇಟ್ಮೇಲೆ ಈ ಸೇವೆ ಮಾಡೋದು ಯಾಕೆ? ಮದುವೆ ನಿಶ್ಚಯ ಆಗಿದ್ ಮಾತ್ರಕ್ಕೆ ಅವಳು ಇಷ್ಟನ ಬದಲಾಯಿಸ್ಕೋಬೇಕಾ? ಆಗ್ಬೇಕು. ಅವಳು ಸೇವೆ ಮಾಡಿದ್ರು ನಂಗೆ ಮಾಡ್ಬೇಕು. ಹೊರಗ್ ಹೋದ್ರೆ ನನ್ ಜೊತೆಗೆ ಬರ್ಬೇಕು. ಏನು? ಅವಳು ಏನೇ ಮಾಡ್ಬೇಕಂದ್ರು ನನ್ನ ಅನುಮತಿ ತಗೊಳ್ಬೇಕು. ಹಾಗೆ ಹೇಳೋದಕ್ಕೆ ನಿನ್ಗೆ ಯಾವ ರೈಟ್ಸ್ ಇದೆ? ಇನ್ನು ನಿಮ್ಮಿಬ್ರಿಗೆ ಮದುವೆ ಆಗಿಲ್ಲ. ನೀನಿನ್ನು ಅಪರ್ಣ ಕೂತ್ಕೆಗ ತಾಳಿ ಕಟ್ಟಿಲ್ಲ. ಹೊರಡು. ನೀನ್ ಮುಚ್ಕೊಂಡ್ ಹೋಗ. ಮುಖ ಕಿತ್ತೋಗುತ್ತೆ. ಏನ್ ಅನ್ಕೊಂಡಿದ್ಯಾ? ಮುಹೂರ್ತ ಇಟ್ಟಾಗಿದೆ, ಲಗ್ನ ಪತ್ರಿಕೆ ಬರ್ಸಾಗಿದೆ, ತಾಳಿ ಕಟ್ಟೋದೊಂದೇ ಬಾಕಿ. ಏನು? ಅದ್ ಹಾಗಾಗಲ್ಲ ಗಿರಿ. ನೀನ್ ಮನೆಗ್ ಬಂದ್ಮೇಲೆ ಕಂಡೀಷನ್ ಹಾಕು. ಏನ? ನನ್ ಜೊತೆ ಮದ್ವೆಗೆ ಒಪ್ಕೊಂಡ್ಮೇಲೆ ನನಗಿಷ್ಟ ಬಂದಂಗೆ ಇರ್ಬೇಕು. ನಂಗೆ ಹೇಳೇ ಹೊರಗೋಗ್ಬೇಕು ಅಷ್ಟೇ. ಅಡ್ಡ ಬಂದು ಮಾತಿಂದ ನನ್ನ ಕೈ ಕಟ್ಟಿರೋದಕ್ಕೆ ಇನ್ನೂ ಈ ಭೂಮಿ ಮೇಲೆ ಜೀವಂತವಾಗಿದ್ದಾನೆ. ಏನಿದು? ಎಲ್ರು ಬಾಯಿ ಬಂದಂಗ್ ಮಾತಾಡ್ತಿದ್ದೀರಲ್ಲ, ಯಾಕೆ? ಅಪರ್ಣ ಮೇಲೆ ಪೂರ್ತಿ ಹಕ್ಕು ನನ್ನ ಅಳಿಯಂಗಿದೆ. ಅಪ್ಪುಗೆ ಫೋನ್ ಮಾಡ್ತೀನಿ.
ಅತ್ತೆ ಅವಳು ಯಾಕೆ ನನ್ ಕಾಲ್ ಪಿಕ್ ಮಾಡ್ತಿಲ್ಲ? ಸೇವೆ ಮಾಡಕ್ ಹೋಗಿದಾಳಲ್ವಾ, ಆ ಕೆಲ್ಸದಲ್ಲೇ ಇರಬಹುದು. ಅವಳು ಯಾವ ಕೆಲ್ಸದಲ್ಲಿದ್ರು ನನ್ ಫೋನ್ ಎತ್ಬೇಕು. ಫೋನ್ ಪಿಕ್ ಮಾಡೋಕೆ ಆಗ್ಲಿಲ್ಲ ಅನ್ಸುತ್ತೆ ಗಿರಿ. ಇಷ್ಟ ಇಲ್ಲ ಅನ್ಸುತ್ತೆ. ಅಪ್ಪು ಫೋನ್ ಎತ್ತೋ ತನಕ ನಾನ್ ಮಾಡ್ತಾನೆ ಇರ್ತೀನಿ. ಯಾಕೆ ಎತ್ತಲ್ಲ ಅಂತ ನಾನು ನೋಡ್ತೀನಿ.